ಓಹ್, ಏನು ನೋಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನೇನಿಲ್ಲ ರೀ, ನಾವು US ಸಿನಿಮಾ ನೋಡ್ತಿದ್ದೀನಿ ಅಷ್ಟೇ. ಓಕೆ, ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ನನ್ನ ಫ್ಯಾಮಿಲಿ ಜೊತೆ, ನಮ್ಮ ಅಮ್ಮನ ಜೊತೆ, ನಮ್ಮ ಅಪ್ಪನ ಜೊತೆ ಎಲ್ಲರ ಜೊತೆನೂ US ಸಿನಿಮಾ ನೋಡೋಕೆ ಹೋಗಿದ್ದೆ, ಸಂಜೆ ಶೋಗೆ ಹೋಗಿದ್ದೆ. ಸೊ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಆ್ಯಂಡ್ ನನ್ನ ರಿವ್ಯೂ ಏನೋ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಓಕೆ, ನಿಂಗೆ ಹೆಂಗೆ ಅನಿಸ್ತಮ್ಮ? ಒಂಥರ 100% ಉಪೇಂದ್ರ ಮೂವಿನೇ. ಯಾಕಂದ್ರೆ ಉಪೇಂದ್ರ ಮೂವಿ ಅಂದ್ರೆ ಒಂಥರ ತಲೆ ಹುಳ ಬಿಟ್ಕೊಳ್ಳೋದಂತೂ ಗ್ಯಾರಂಟಿ. ಅದೇ ತರ ಇಲ್ಲಿ ನಂಗನ್ಸೋ ಪ್ರಕಾರ ಇಲ್ಲಿ ಒಂಥರ ಒಳ್ಳೆತನ ಮತ್ತೆ ಕೆಟ್ಟತನ ಎರಡಕ್ಕೆ ರಿಯಾಲಿಟಿ ಅಂಡ್ ರೀಲ್ಸ್ ಎರಡನ್ನೂ ಕಂಪೇರ್ ಮಾಡಿ ಸಿನಿಮಾ ಮಾಡ್ದಂಗಿದೆ ಆಕ್ಚುಲಿ. ಅಂದ್ರೆ ಒಂದ್ ಹೇಳ್ಬೋದು, ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಬೇಂದ್ರೆ ಅವ್ರು ಹೆಂಗೋ ಒಂದು ಒಂಥರ ಫುಲ್ ಪವರ್ಫುಲ್ ಕ್ಷೇತ್ರ ಕವಿನೋ, ಕನ್ನಡ ಸಿನಿಮಾಗೆ ಉಪೇಂದ್ರ ಅವ್ರು ಅನ್ಬೋದು. ಅಂದ್ರೆ ಆ ತರ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಈ ಬೇಂದ್ರೆ ಅವರು ಅಷ್ಟೇ, ದರಾ ಬೇಂದ್ರೆ ಅವರು ನಾನು ನೀನು ನಾನು 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 ಸಾಹಿತ್ಯದ ಒಳಗೆ ಹೊಕ್ಕ ನೋಡಿದ್ರಷ್ಟೇ ಗೊತ್ತಾಗುತ್ತೆ ಹೊರತಾಗಿ ಸುಮ್ಮನೆ ನಿಮ್ ಗ್ಲಾನ್ಸ್ ಮಾಡ್ಕೊಂಡು ಹೋದ್ರೆಲ್ಲ ಅರ್ಥ ಆಗಂತ ಮೂವಿ ಖಂಡಿತ ಅಲ್ಲ ಇದು. ಅದೇ ತುಂಬಾ ಫೋಕಸ್ ಇದೆಯಾ? ಫೋಕಸ್ ಸಿಗ್ತಾ ಪ್ರತಿಯೊಬ್ಬ ಯುವ ಆಡಿಯನ್ಸ್ಗೂ ಕಾಡೋದಷ್ಟೇ ಇದೆ, ಫೋಕಸ್ ಸಿಗ್ತಾ ಅನ್ನೋದು. ಅಂದ್ರೆ ನಿಜ ತುಂಬಾ ನೀವು ಫೋಕಸ್ ಮಾಡಿ ಡೀಟೇಲಾಗಿ ನೋಡ್ಬೇಕಾಗತ್ತೆ. ಸುಮ್ಮನೆ ಈಗ ಟೈಮ್ ಪಾಸ್ಗೆ ಮಗ ಮಚ್ಚ ಏನ್ ಮಗ ಹಂಗೆಲ್ಲ ನೋಡಿದ್ರೆ ನಿಮ್ಗದು ಸತ್ಯ ಅರ್ಥ ಆಗಲ್ಲ. ನಮ್ಗೆ ಈಗಲೂ ಕೆಲವೊಂದು ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಿಲ್ಲ. ಅದರ ಹೇಳಿದಲ್ಲ, ಇಲ್ಲಿ ರೀಲ್ಸ್ ಮತ್ತೆ ರಿಯಲ್ ಅಂದ್ರೆ ವಾಸ್ತವಿಕನ ಅರ್ಥ ಜನರಿಗೆ ಅರ್ಥ ಆಗ್ತಾ ಇದೆ. ಹೆಂಗ್ ಲೈಫಲ್ಲಿ ಏನ್ ನಡೀತಾ ಇದೆ, ಈಗ ಸೊಸೈಟಿನಲ್ಲಿ ಏನ್ ನಡೀತಾ ಇದೆ, ಹೆಂಗ್ ನಮ್ಮನ್ನೆಲ್ಲ ಯಾಮಾರಿಸ್ತಾ ಇದ್ದಾರೆ. ಈಗ ರಾಜಕೀಯ ಇರ್ಲಿ, ಒಂದು ಜಾತಿ ಧರ್ಮದ ಹೆಸರು ಹೇಳ್ಕೊಂಡಾಗ್ಲಿ, ಯಾವ ತರ ನಮ್ಮನ್ನ ಯಾಮಾರಿಸ್ತಾ ಇದ್ದಾರೆ. ಆದ್ರೆ ಎಲ್ಲ ಗೊತ್ತಿದ್ಕೊಂಡು ನಾವು ಒಂಥರ ಇನ್ನೂ ನಾವು ಹೊಸ ಹೊಸ ಸುದ್ದಿಗಳನ್ನ ಹುಡ್ಕೊಂಡು ಇನ್ನೇನೊಂದೊಂದು ಸುದ್ದಿ ಬರ್ತದೆ, ಏನೇನೋ ಭ್ರಮಾಲೋಕದಲ್ಲೇ ಹೋಗ್ತಾ ಇದೀವಿ ಬಿಟ್ರೆ ನಾವು ವಾಸ್ತವನ ಒಪ್ಕೊಳ್ಳೋಕ್ ರೆಡಿ ಇಲ್ಲ ಅಂತ ನಂಗೇನೋ ಮೆಸೇಜ್ ಕೊಟ್ಟಂಗಿದೆ ಈ ಮೂವಿನಲ್ಲಿ ಆಕ್ಚುಲಿ. ಅಂಡ್ ಇದೆ ಜನಗಳು ಹೇಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಷ್ಟು ಬೇಗ. ಈಗ ಗೊತ್ತಿದೆ ಎಂತ, ಈಗ ಒಂದು ತೋರಿಸಿದ್ದಾರೆ ಆಕ್ಚುಲಿ ಹೆಂಗ ಅನ್ನೋದು. ಈಗ ದೊಡ್ಡ ಜನ ತೋರಿಸ್ಬಿಟ್ರೆ ಪಿಂಡನ ಪ್ರಸಾದ ತರ ಕೊಟ್ಬಿಟ್ಟು ತಿನ್ಬಿಡ್ತಾರೆ ಅಂತ ಜನ. ಭ್ರಮಾಲೋಕ ಅಂತ ಗೊತ್ತಿದೆ, ಬಟ್ ವಿ ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್ ದ ರಿಯಾಲಿಟಿ. ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಅಂಡ್ ಅದೇ ಒಂದು ಮ್ಯಾಟ್ರಿಕ್ಸ್ ಇದು. ಅಂದ್ರೆ ಅಲ್ಲೇ ಸುತ್ತಿದೀವಿ ಅಂಡ್ ಕೊನೆಗೆ ಸುತ್ತಾ ಹೋದ್ರೆ ಎಂತ ಪರಿಸ್ಥಿತಿ ಬರ್ಬೋದು, ಎಂತ ಕೆಟ್ಟ ಘೋರ ಗಲೀಜ್ ಪರಿಸ್ಥಿತಿ ಬರ್ಬೋದು. ಅಂದ್ರೆ ದಡ್ಡರಾಗಿರ್ಬೇಕು ಬಿಟ್ಟು ಅವ್ರು ಬುದ್ಧಿವಂತ ಆದ್ರೂ ಇನ್ನೇ ತಳ್ಬಿಡ್ತಾರೆ. ಆ ಘೋರ ಗಲೀಜಿನ ಜನರ ಮಧ್ಯೆ ನೀನು ಅವಾಗ ಬುದ್ಧಿವಂತ ಹಾಕೋದ್ರೆ ಆ ತರ. ಸೊ ಅಂತ ಪರಿಸ್ಥಿತಿಗೆ ಹೋಗದೆ ಇರಲಿ. ಒಂದು ಹ್ಯೂಮನ್ ಎವಲ್ಯೂಷನ್ ತೋರಿಸಿದ್ದಾರೆ. ಒಬ್ಬ ಮನುಷ್ಯ ಹೇಗೆ ತನಗೆ ಬೇಡಾಗಿಂದನೂ ನಾವು ಅಂತ ನಮ್ಗೆ ನಾವು ಬೇಡ 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 ಅಂತ ಹೇಳಿದ್ರೆ ನಮ್ಗೆ ಅದ್ರ ಕಡೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ಹೆಂಗೆ ನಾವು ಅದೇ ಆ ಕ್ಯೂರಿಯಾಸಿಟಿಯಿಂದನೇ ಮುಂದೆ ಯಾವ ತರ ಲೈಫ್ ಸೊಸೈಟಿಲಿ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು ತೋರಿಸ್ತಾ ಇದ್ದಾರೆ. ದಟ್ ಈಸ್ ಯು ಐ. ಅಂದ್ರೆ ಮನುಷ್ಯ ಈಗ ಯಾವ್ದನ್ನ ಬೇಡ ಅಂತ ಅದನ್ನ ಮೊದಲು ಕೈ ಹಾಕ್ತಾನೆ ಅಂತಾರಲ್ಲ, ಹಂಗೆ ಆ ಒಂದು ದುರಾಸನೆ, ಆ ಒಂದು ಮೂರ್ಖತನನೇ ಇಲ್ಲಿ ಹೇಗೆ ಒಂದು ಕಲಿಯುಗ ಆಗಿ ಹುಟ್ಟುತ್ತೆ, ಕಲಿಯುಗ ಹೇಗಾಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಅದೇ ಕಲಿಯುಗ ಉಪೇಂದ್ರ ಅಂತ ಹೇಳಿದ್ರು, ಇಂಟರ್ವ್ಯೂ ಹೇಳಿದ್ರು, ನೀವು ತೆಲುಗು ಆಡಿಯನ್ಸ್ಗೆ ನೀವು ಕಲ್ಕಿ ನೋಡಿದ್ದೀರಾ, ಪ್ರಭಾಸ್ ಅವ್ರದ್ದು ಆ ಥರ ಕಲ್ಕಿ ನೋಡಿದ್ದೀರಾ. ಇದು ಸೈಕಾಲಜಿಕಲ್ ಕಲ್ಕಿ, ಇದು ನೋಡಿ ಸೈಕಾಲಜಿಕಲ್ ಕಲ್ಕಿ, ನಿಮಗೆ ಗೊತ್ತಾಗುತ್ತೆ. 100% ಸೈಕಾಲಜಿಕಲ್ ಇದು. ನೀವು ಡೀಪ್ ಆಗಿ ಆ ಮೂವಿ ಒಳಗೆ ಹೋದ್ರಷ್ಟೇ ನಿಮ್ಗೆ ಅದ್ರ ಮೀನಿಂಗ್ ಅರ್ಥ ಆಗತ್ತೆ. ಇಲ್ಲಾಂದ್ರೆ ಇದೇನಪ್ಪ ನಾನ್ಸೆನ್ಸ್ ಅಂತಾನೆ ಅನ್ಸುತ್ತೆ ಆಕ್ಚುಲಿ ನಮ್ಗೆ. ಅದ್ ಮತ್ತೆ ಟ್ರೋಲ್ ಆಗುತ್ತೆ ಹಾಡ್. ನಾವು ಫಸ್ಟ್ ವಿಡಿಯೋ ಸಾಂಗ್ ರಿಲೀಸ್ ಆದಾಗ ನೋಡಿದಾಗ ಇದೇನಪ್ಪ ಸುಮ್ಮನೆ ತಮಾಷೆಗಾಗಿರೋ ಸಾಂಗ್ಸ್ ಏನೋ ಅನ್ಕೊಂಡಿದ್ವಿ. ಬಟ್ ಆ ಸಾಂಗ್ ನಿಮ್ಗೆ ಹೋದ್ರೆ ಡೀಪ್ ಆಗಿ ಹೋದ್ರೆ ಅಲ್ಲಿರೋ ಮೀನಿಂಗ್ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಜನಗಳು ಹೆಂಗೆ ಸುಮ್ಮನೆ ಏನೋ ಒಂದು ವಿಷಯ ನೋಡ್ಕೊಂಡು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಅದರಲ್ಲಿರೋ ಹಿಂದಿನ ಸತ್ಯನ ತಿಳ್ಕೊಳ್ದೆ ಸುಮ್ಮನೆ ಅದಕ್ಕೂ ಟ್ರೋಲ್ ಮಾಡೋಕ್ಕೆ ಶುರು ಮಾಡ್ಕೊಂತಾರೆ. ಅಂದ್ರೆ ಟ್ರೋಲ್ ಮಾಡೋದ್ ಬಿಟ್ರೆ ಬೇರೆ ನಮ್ಗೇನೋ ಏಮೇ ಇಲ್ಲ, ಏಮ್ಲೆಸ್ ಆಗಿ ಹೆಂಗ್ ಜನ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಈ ಸಾಂಗ್ ಇಂದ ಗೊತ್ತಾಗುತ್ತೆ. ಅದೇ ಇದ್ರ ಬಗ್ಗೆ ಕೆಲಸ ಬಿಟ್ಟು ಈಗ ಹೊಟ್ಟೆಗೆ ಅನ್ನ ಇಲ್ದಿದ್ರು ಪರವಾಗಿಲ್ಲ, ಒಂದು ಕೂಳಿ ಇಲ್ದಿದ್ರು ಪರವಾಗಿಲ್ಲ, ಬಟ್ ತಲೆಗೆ ಏನಾದ್ರು ಬೇಕು, ಹುಳ ಬೇಕು. ಆ ಒಂದು ಗಾಸಿಪ್ಗಳು, ರೂಮರ್ಗಳು ತರ ಹೆಂಗ ಒಂದು ವಿಷಯ ಮಾಡ್ಕೊಂಡು ಅದ್ರ ಹಿಂದೆ ಹೋಗ್ತಾರೆ. ಎಕ್ಸಾಕ್ಟ್ಲಿ, ಅದು ರಿಯಾಲಿಟಿ ಅಲ್ವಾ. ನೀವು ಫಾರ್ ಎಕ್ಸಾಂಪಲ್ ಯಾವುದೇ ತಗೊಳ್ಳಿ, ಯಾರೋ ಒಬ್ಬ ಸೆಲೆಬ್ರಿಟಿ ಮೇಲೆ ಗಾಸಿಪ್ ಅಥವಾ ಏನೋ ಒಂದು ಸುಮ್ಮನೆ ಹೇಗೋ ಇನ್ನೂ ಸತ್ತು ಹೋಗಿದ್ದಾರೆ, ಅವರು ಆತ್ಮವಾಗಿ ಕಾಣಿಸ್. ನಾನೇ ಕೆಲವು ನೋಡಿದ್ದೀನಿ, ಓಕೆ, ಅಥವಾ ತಮ್ಮಲ್ಲಿ ಬಂದಿದ್ದು ನೋಡಿದ್ದೀನಿ. ಒಬ್ರು ಸತ್ತೋಗಿರೋ ವ್ಯಕ್ತಿಗೆ ಈಗ ಆತ್ಮವಾಗಿ ಓಡಾಡುತ್ತಿದ್ದವ್ರು, ಹೆಂಗೆ ಹೊಡೆದಿದ್ದಾಳೆ, ಅವ್ರ ಹೆಂಡತಿಗೆ ಹಿಂಗೆ ಹೋಗಿದ್ದಾಳೆ, ಅಥವಾ ಏನೋ ಸಮಥಿಂಗ್ ಅದೇ ಥರ ಗಡಿವರ್ಸ್ಕೊಟ್ಟಿದ್ದಾಳೆ, ಆ ಥರ ಏನೋ ಬಂದ್ಬಿಟ್ರೆ ಜನ ನುಗ್ಗೋದಕ್ಕೆ ವ್ಯೂಸ್ ನೋಡ್ಬೇಕ್ರಿ. ನೀವು ನಂಬಲ್ಲ, ಕೆಲವು ನೀವು ನೋಡಿರ್ತೀರ ಆಡಿಯನ್ಸ್ ಆಗಿ, ಎಷ್ಟು ವ್ಯೂಸು ಮಿಲಿಯನ್ ಗಟ್ಟಲೆ. ಪಾಪ ಅದರಲ್ಲೇ ಎಷ್ಟೋ ಒದ್ದಾಡ್ಕೊಂಡು ಅಂತ. ಅಂದರೆ
ಆತರ ಹೇಳಿದ್ದು ಅಂತ ರೂಮರ್ಸ್ಗಳಿಗೆ ಎಷ್ಟು ಜನ ಅಟ್ರಾಕ್ಟ್ ಆಗ್ತಾರೆ, ಕುರಿಗಳು ಅದು ನೋಡ್ಕೊಂಡು ಅದರಿಂದಾಗಿ ಎಷ್ಟೊಂದು ಜನದ ಲೈಫ್ ಕೂಡ ಹಾಳಾಗ್ತಾನೆ ಇದೆ. ಆ ರೂಮರ್ಸ್ ಇಂದ ಹೋಗ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡಿದಾಗ ಆ ಲೈಫ್ ಅವ್ರ ಲೈಫ್ ಹೆಂಗ್ ಹಾಳಾಗ್ತಾ ಇದೆ, ಅದು ಕೂಡ ಒಂಥರ ವಾಸ್ತವನೇ ಈಗ. ಬಟ್ ಆ ವಾಸ್ತವ ನಂಬೋಕೆ ನಾವು ರೆಡಿ ಇಲ್ಲ. ನಾವೀಗ ನಾವು ಮಾಡಿದ್ದೇ ಸರಿ ತಪ್ಪು ಅಂತ ಗೊತ್ತಿದ್ರು ಕೂಡ ನಮ್ಗೆ ಯಾಕೆ ಬಿಡ ಅನ್ಕೊಂಡು ಹೊಸ ಹೊಸ ಸುದ್ದಿಗಳಿಂದ ಹೋಗ್ತೀವಿ, ಅದನ್ನ ನೋಡ್ಕೊಂತ ಹೋಗ್ತೀವಿ. ಬಿಟ್ರೆ ನಾವು ಚೇಂಜಸ್ ಮಾಡೋ ಮನ್ಸು ಮಾಡಲ್ಲ. ಚೇಂಜಸ್ ಮಾಡೋ ಮನ್ಸು ಹೋದ್ರೆ ಅದಷ್ಟು ಈಸಿನೂ ಅಲ್ಲ. ವಿ ಶುಡ್ ರೆಡಿ ಟು ಫೇಸ್ ಎನಿಥಿಂಗ್. ಆ ತರ ಒಂದು ಕತೆ ಐ ಮೂವಿ. ಅದೇ ಒಂದು ಮ್ಯಾಟ್ರಿಕ್ಸ್ ನೋಡಿದ್ರೆ ಮತ್ತೊಂದು ಬರುತ್ತೆ. ಅಂದ್ರೆ ನಾವು ತಲೆ ಉಪಯೋಗಿಸ್ಬೇಕು, ಬುದ್ಧಿವಂತರಾಗಿ ಮುನ್ನೋಗ್ಬೇಕು. ಬಟ್ ಒಂದು ಕಡೆ ಲೇಯರ್ನ ದಾಡ್ದಾಗ ಅದ್ರ ಮತ್ತೊಂದು ಲೇಯರ್ ಬರುತ್ತೆ. ಅಂದ್ರೆ ಆ ಸಿನಿಮಾ ಹೇಗಿದೆ ಅಂದ್ರೆ ಇದು ಒಂದು ಲೋಕ, ಅದರೊಳಗೆ ಒಂದು ಮೆದುಳೊಳಗೆ ಒಬ್ಬ ವ್ಯಕ್ತಿ, ಮೆದುಳಲ್ಲಿ ಸಾವಿರಾರು ವ್ಯಕ್ತಿಗಳು, ಅಲ್ಲಿ ಸಾವಿರಾರು ಮನಸ್ಸುಗಳು, ಒಂಥರ ಕೆಟ್ಟ ಒಂಥರ ಬರ್ಗೆಟ್ಟ ಯೋಚನೆಗೆ ಮಾಡ್ತಾರೆ, ಯೋಚನಾ ಶಕ್ತಿಯೆಲ್ಲ ಹೋಗಿರುವಂತ ಜನಗಳು. ಕೊನೆಗೆ ಹೆಂಗಿದೆ ಅಂದ್ರೆ ನಿಜ ಆಕ್ಚುಲಿ ನಿಜ ಹೆಂಗಿರತ್ತಂದ್ರೆ ಕೊನೆಗೆ ನಾವು ಮಾಸ್ಕ್ ಕುಂಡಿಗೆ ಹೊಡೆದಂಗೆ ಆಗತ್ತೆ ಅಷ್ಟೇ. ಕುಂಡಿಗೆ ಶೂಟ್ ಮಾಡೋದಂಗೆ ಹಂಗೆ ಆಗತ್ತೆ ನಮ್ಮ ಪರಿಸ್ಥಿತಿ ಮಾಸ್ಕಲ್ಲಿ. ಅದು ಮಾಸ್ಕ್ನ ಈ ಥರ ಯೂಸ್ ಮಾಡ್ಬೋದ ಅಂತ ನಿಜ ಕೊಡಿದಿಲ್ಲ ಗುರು, ಹಿಂಗೆಲ್ಲ ಮಾಸ್ಕ್ನ ಯೂಸ್ ಮಾಡ್ತಾರ ಅಂತ. ಅದೇ ಈಗ ಸಿನಿಮಾ ಟೆಕ್ನಿಕಲ್ ವಿಷಯಕ್ಕೆ ಬಂದರೆ ಈಗ ಮೇಕಿಂಗ್ ತುಂಬ ಚೆನ್ನಾಗಿದೆ, ಮೇಕಿಂಗು ಸಕ್ಕತ್ತಾಗಿದೆ. VFX ಕೂಡ ಅಷ್ಟೇ. ಕೆಲವೊಂದು ಪಾರ್ಟ್ ನಮಗೆ ಚೂರು ಅನ್ನಿಸ್ತು. ಈಗ ಒಂದು ಅಂದರೆ ಎಲ್ಲೂ ತೀರಾ ಗೊತ್ತಾಗಲ್ಲ, ಲೇಟ್ ಆಗಲ್ಲ, ಬಟ್ ಅಲ್ಲಿ VFX ಹಾಕಿದ್ದಾರೆ, ಅಲ್ಲಿ ಆಬ್ಜೆಕ್ಟ್ ಇದೆ, ಅಲ್ಲಿ ಆರ್ಟಿಫಿಷಿಯಲ್ ಬ್ಯಾಕ್ಗ್ರೌಂಡ್ ತೋರಿಸ್ತಾರೆ ಅಂತ ಅವ್ನು ಕೆಲವೊಂದು ಕಡೆ ಅನಿಸಿದೆ. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಮ್ಯೂಸಿಕ್ನ ಆ್ಯಕ್ಚುಲಿ ಅವ್ರಿಗೆ ಬೇಕಿಲ್ಲ ಈ ಸಿನಿಮಾದಲ್ಲಿ. ತೀರಾ ಮ್ಯೂಸಿಕ್ನ ಈಗ ಅದ್ರ ಮೇಲೆ ಹೈಲೈಟ್ ಮಾಡಿಕೊಂಡು ವೆರೈಟಿ BGM ಮಾಡೋ ಅವಶ್ಯಕತೆ ಇರಲಿಲ್ಲ, ಸೊ ಮಾಡಿಲ್ಲ ಕೂಡ. ಯಾಕಂದರೆ ಅವರು ಇದರಲ್ಲಿ ಒಂದೇ BGM ಜಾಸ್ತಿ, ಅದಕ್ಕೆ ಸ್ವಲ್ಪ ಲೇಯರ್ಸ್ ಹಾಕ್ಬಿಟ್ಟು ವೇರಿಯೇಷನ್ಸ್ ಹಾಕ್ಬಿಟ್ಟು ಅದನ್ನು ಮತ್ತೆ ರಿಪೀಟ್ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದು ಕಡೆ ಬೇರೆ ಥರ ಮ್ಯೂಸಿಕ್ಸ್ ಬರುತ್ತೆ, ಆ್ಯಡ್ ಮಾಡಿದ್ದಾರೆ. ಅದೇ ಸೊ ನೀವು ಇದೇ ನೋಡಬೇಕು, ಇಂಟ್ರೊಡಕ್ಷನ್ ವಿಡಿಯೋನೇ ನೋಡಬೇಕು. ಇಂಟ್ರೊಡಕ್ಷನಲ್ಲೇ ಒಂದು ಸೆಕೆಂಡ್ ಏನು ಅಂತ, ಬಟ್ ಅರ್ಥ ಆಗಕ್ಕೆ ನಂಗೆ ಈಗೂ ಕೆಲವೊಂದು ಪಾಯಿಂಟ್ ಅರ್ಥ ಆಗಿಲ್ಲ ನಿಜ ಹೇಳ್ಬೇಕಂದ್ರೆ. ಓಕೆ ಹಂಗಿದೆ ಅಂದರೆ ನಾವು ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಡ್ತಾರೆ ಅವರು. ಅಂದರೆ ಈಗ ಒಂದು ಟೈಟಲ್ ಕಾರ್ಡ್ಸ್ ಬರುವಾಗ ಎಲ್ಲ ಮೆದುಳುದು ಅದ್ರದ್ದು ಆಮೇಲೆ ಬ್ರೈನ್ಸು ಅಂತ ಪಿಕ್ಚರ್ಸ್ ತೋರಿಸ್ತಾ ಇರ್ತಾರೆ. ಅಂದರೆ ನೀವು ಕೈ ಹಾಕ್ತೀವಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇದು ದಡ್ರಿಗೂ ಅಲ್ಲ ಬುದ್ಧಿವಂತರಿಗೂ ಅಲ್ಲ, ಅದನ್ನೂ ಕ್ಲೀನಾಗಿ ಹೇಳಿದ್ದಾರೆ. ಓಕೆ ಒಂದಿತ್ತು ಮೆಸೇಜು, ಬಟ್ ಸ್ಪಾಯ್ಲರ್ ಆಗುತ್ತೆ, ಮಜಾ ಕೆಡಿಸುತ್ತೆ. ಸೊ ನಾನು ಹೇಳಕ್ ಹೋಗಲ್ಲ, ನೀವು ಥಿಯೇಟರ್ ನೋಡಿ ಫಸ್ಟ್ ಹೇಗೆ ಟೈಟಲ್ ಕಾರ್ಡ್ ಬರುತ್ತೆ, ಅದು ಹೆಂಗೆ ಬರುತ್ತೆ ಅನ್ನೋದು ಸಕ್ಕತ್ತಾಗಿದೆ ತುಂಬ. ಅಂದರೆ ಉಪೇಂದ್ರ ಸರ್ ಅಂದರೆ ಮಾಸ್ಟರ್ ಮೈಂಡ್ ಅಂತ ಹೇಳ್ಬೋದು ಡೈರೆಕ್ಷನ್. ಅಂದರೆ ಅದಕ್ಕೆ ಅವ್ರನ್ನ ಸುಮ್ಮನೆ ಅವ್ರ ವರ್ಡ್ಸ್ ಬೇಸ್ಡ್ ಟಾಪ್ ಡೇಟಾ ಯಾರು ತಮಾಷೆಗೆ ಹೇಳ್ತಾ ಇಲ್ಲ. ಬಿಕಾಸ್ ಆಫ್ ಈ ಸ್ಕ್ರೀನ್ ಪ್ಲೇ ಅವ್ರು ಹೇಗೆ ತೋರಿಸ್ತಾರೆ ಈ ಥರ. ಆ್ಯಂಡ್ ಈ ಥರ ಸಿನಿಮಾ ಯಾವನು ಕಾಪಿ ಮಾಡೋಕ್ಕಾಗಲ್ಲ, ಅದಂತೂ 100% ಸತ್ಯ. ಯಾರು ನನ್ನ ಮಗ ರೀಮೇಕ್ ಮಾಡಿದ್ರೆ ಅವ್ರ ಕೈಯಿಂದ ಮಾತ್ರ ಸದ್ಯ ಬಿಟ್ಟರೆ ಯಾರು ನನ್ನ ಮಗನು ರೀಮೇಕ್ ಅಥವಾ ಕಾಪಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಒಂದು ಸಬ್ಜೆಕ್ಟ್ನ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾರೆ. ನ್ಯೂ ಸಬ್ಜೆಕ್ಟ್ ಇದು. ಅಂದರೆ ನಿಮ್ಗೆ ಎಲ್ಲೂ ಬೋರ್ ಹೊಡೆದಿಲ್ಲ. ಆ್ಯಂಡ್ ಅಕಸ್ಮಾತ್ ಈಗ ಕೂಡ ನಿಮ್ಗೆ ಅನಿಸಿ ತುಂಬ ಕನ್ಫ್ಯೂಸಿಂಗ್ ಪಾರ್ಟ್ ಇದ್ರು, ಎಲಿಮೆಂಟ್ಸ್ ಇದ್ರು, ಏನಪ್ಪ ಅಂತ ನಿಮ್ಗೆ ಬೋರ್ ಹೊಡೆಯಲ್ಲ, ಅಲ್ಲೆಲ್ಲೂ ನಿದ್ದೆ ಬರೋಂಗೆ ಏನು ಮಾಡಲ್ಲ, ಕಂಟಿನ್ಯೂಸ್ ತೊಗೊಂಡು ಹೋಗುತ್ತೆ. ಆ್ಯಂಡ್ ಕ್ರಿಸ್ ನರೇಷನ್ ಅನ್ಬೋದು ನಿಮಗೆ. ಈಗ ಇತ್ತೀಚಿನ ಸಿನಿಮಾಗಳ ಥರ 3 ಗಂಟೆ 3 ತಾಸು ಇಲ್ಲ, ಹಂಗೆಲ್ಲ ಇಲ್ಲ. ಜಸ್ಟ್ 2 hours 12 minutes ಡ್ಯೂರೇಷನ್ ಇದೆ. ಸೊ ಆರಾಮಾಗಿ ನೀವು ನೋಡ್ಕೊಂಡು ಹೋಗುತ್ತೆ, ಎಲ್ಲೂ ಬೋರ್ ಹಿಡಿದೆ ಆರಾಮಾಗಿ ಪಾಪ್ಕಾರ್ನ್ ತಿನ್ಕೊಂಡು ನೀವು ನೋಡ್ಬೋದು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ತುಂಬ ಎಲಿಮೆಂಟ್ಸ್ ಇದೆ. ಫಸ್ಟ್ ಹಾಫಲ್ಲಿ ಅವರು ವರ್ಲ್ಡ್ ಬಿಲ್ಡಿಂಗು ಅವ್ರಿಗೆ ತೋರ್ಸಕ್ಕೆ ಹೋಗಿದ್ದಾರೆ ಒಂದು ಬಿಟ್ಟರೆ, ಸೆಕೆಂಡ್ ಹಾಫಲ್ಲಿ ಇನ್ನೂ ಜಾಸ್ತಿ ಒಂದು ಏನು ಮನಸ್ಸು, ಆ ಒಂದು ಇಲ್ಯೂಷನ್ನು, ಭಾವನೆಗಳು ಹೇಗೆ ನಾವು ಕೂಡ ಆಕತ್ತೆ, ಚಿಲ್ಕ ಅವೆಲ್ಲ ಕ್ಲೀನಾಗಿ ತೋರಿಸ್ತಾರೆ. ಆ ಥರ ಒಂದು ಇದುಗಳು ಜಾಸ್ತಿ ಇದೆ. ಸೊ ಅದೇ ಇದರಲ್ಲಿ. ಆ್ಯಂಡ್ ಚೀಪ್ ಸಾಂಗ್ನ ಏನಕ್ಕೆ ರಿವೀಲ್ ಮಾಡಿಲ್ಲ, ಪೂರ್ತಿ ಸಾಂಗ್ ಏನಾಗಿ ಬಿಟ್ಟಿಲ್ಲ ಅಂತ ನಮಗೆ ಗೊತ್ತಾಯಿತು. ಓಕೆ, ಆ ಸಾಂಗ್ ಬಿಟ್ಟರೆ ಅದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಎಲಿಮೆಂಟ್ಸ್ ಇದೆ ಆ ಒಂದು ಸಾಂಗಲ್ಲಿ, ಚೀಪ್ ಸಾಂಗಲ್ಲಿ. ಪೂರ್ತಿ ಸಾಂಗ್ ಕೇಳಿದ್ರೆ ತುಂಬ ಅದರಲ್ಲಿ ವಿಷಯಗಳಿದೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಸೀನ್ ಕೂಡ ಹೌದು. ಆ ರೀಸನ್ಗೋಸ್ಕರ ಅವರು ಆ ಸಾಂಗ್ನ ಪೂರ್ತಿ ಯೂಟ್ಯೂಬಲ್ಲಿ ಬಿಟ್ಟಿಲ್ಲ, ಬರೀ ಒಂದು ಪ್ರೋಮೋ ಥರ ಬಿಟ್ಟಿದ್ದಾರೆ. ಅದನ್ನು ಹುಳ ಬಿಟ್ಟಿದೆ ಅಂತಲೇ ಅಂದ್ಕೊಳ್ಳಿ. ನಿಮಗೆ ಪ್ರೋಮೋ ಥರ ಬಿಟ್ಟು ನಮ್ಗೆ ಎಕ್ಸೈಟ್ ಮಾಡಿ ಹೋಗ್ಬಿಟ್ರು. ಅದೇ ಟ್ರೈಲರು ಜಾಸ್ತಿ ಬಿಟ್ಟಿದ್ದಾರೆ, ವಾರ್ನರೇ ಒಂದು ಟೀಸರ್ನ ಬಿಟ್ಟಿದ್ದಾರೆ. ಆ್ಯಂಡ್ ಆ ಸೀನ್ ಕೂಡ ಬರುತ್ತೆ, ಅದು ನಮಗೆ ಮಜಾ ಕೊಡುತ್ತೆ. ಅದು ತೋರಿಸ್ತಾರೆ ಅಂತ ಕಲಿಯುಗ ಅಂತ ಅಲ್ಟಿಮೇಟ್ ಸ್ಟೇಜ್ ತೋರ್ಸೋಕ್ಕೆ. ಅದೇ ಒಟ್ಟಿನಲ್ಲಿ ಹೇಳೋದು, ನಮ್ಮ ಕೂಡ ನಾವು ನೋಡ್ಕೊಬೇಕು, ಬುದ್ಧಿವಂತರಾಗಬೇಕು. ಆ್ಯಂಡ್ ಸುಮ್ಮನೆ ನಾವು ಕುರಿಗಳಾಗೋದಲ್ಲ.
ಸುಮ್ಮನೆ ನುಗ್ಗೋದು ಅವ್ರು ದೊಡ್ಡ ಯಾರು ಹೇಳಿದ್ರು ಅಂಡ್ ಪಕ್ಕ ನಿಜ ಹೇಳ್ಬೇಕಂದ್ರೆ ಪ್ರಜಾಕೀಯ ಅವ್ರ ಐಡಿಯಾಲಜಿ ಮೇನ್ ಪಾಯಿಂಟ್ ಏನಂದ್ರೆ ಉಪೇಂದ್ರ ಅವ್ರ ಏನೇನ್ ಥಾಟ್ಸ್ ಇದೆ ಐಡಿಯಾಲಜಿ ಅಷ್ಟನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ. ಅದೇ ತರ ನಾವು ನೇಚರ್ನ ಬರೀ ನಾವು ಜನರ ಮೇಲೆಲ್ಲ ಇದೆ ನೇಚರ್ನ ಹೆಂಗ್ ಹಾಳು ಮಾಡ್ಕೊಂಡು ಹೋಗ್ತಾ ಇದೀವಿ, ಅದರಿಂದ ನಮ್ಗೆ ಮುಂದೆ ಏನಾಗ್ಬೋದು ಅಂತ ಆ ಥಾಟ್ ಕೂಡ ಇದೆ ಸಿನಿಮಾದಲ್ಲೇ ಇನ್ವಾಲ್ವ್ ಆಗಿ ಮಾಡ್ಬಿಟ್ಟು ಎಲ್ಲೂ ನಮ್ಗೆ ಅದ್ರದ್ದು ಮಿಕ್ಸ್ ಆಗಿದೆ ಅಂತಾನೆ ಗೊತ್ತಾಗಲ್ಲ. ಸ್ಟೋರಿನಲ್ಲೇ ಅದ್ರ ಜೊತೆಗೆ ಆ ಥಾಟ್ ಕೂಡ ತಗೊಂಡು ಹೋಗಿದ್ದಾರೆ ಅಲ್ಲಿ ಅವರು. ತುಂಬಾ ಮೆಟಫಾರಿಕಲಿ ಹೇಳಿದ್ದಾರೆ ಅಂಡ್ ಅದು ಇಷ್ಟ ಆಗುತ್ತೆ ಕೂಡ. ನಿಮ್ಗೆ ಮೆಟಫಾರಿಕಲಿ ಓವರ್ ಏನು ಅನ್ಸಲ್ಲ, ಏನು ಅನ್ಸಲ್ಲ. ಅದೆಲ್ಲ ಮೊದಲು ಹಳೆ ಸಿನಿಮಾಗಳೆಲ್ಲ ಮಾಡಿದ್ದಾರೆ, ಅದು ನೋಡಿದ್ವಿ ನಾವು. ಉಪೇಂದ್ರ ಇರ್ಬೋದು ಅಂತ ಸಿನಿಮಾಗಳು ತುಂಬ ನೋಡಿದ್ದೀವಿ. ಸೊ ಅದೇ ನಿಮಗೆ ಎಲ್ಲ ತುಂಬ ಮೆಸೇಜ್ಗಳಿದೆ. ಮೆಸೇಜ್ಗಳನ್ನು ನಿಮ್ಗೆ ತುಂಬ ತುರ್ಗ್ದಂಗೆ ಅನ್ಸಲ್ಲ. ಮೆಸೇಜ್ ತಗೋ ಮೆಸೇಜ್ ತಗೋ ಅಂತ ಅನ್ಸಲ್ಲ. ನಿಮಿಷ ನೀವು ಯೋಚನೆ ಮಾಡೋಂಗ ಅನ್ಸುತ್ತೆ, ಹೌದಲ್ವಾ ಅಂತ ಅನ್ಸುತ್ತೆ. ಅದೇ ಪಾಯಿಂಟ್. ಆ್ಯಂಡ್ ಒಂದು ಮಿಸ್ಸಿಂಗ್ ಏನು ಅನ್ಸುತ್ತೆ ಅಂದರೆ, ಈಗ ಹಳೆ ಕಲ್ಟ್ ಉಪೇಂದ್ರ ಫ್ಯಾನ್ಸ್ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಅವ್ರ ಡೈಲಾಗ್ಸು ಅಷ್ಟೊಂದು ಈಗ ಮೊದಲು ಡೈಲಾಗ್ ಇತ್ತು ನೋಡಿ ಉಪೇಂದ್ರ ಸಿನಿಮಾದಲ್ಲಿ ಇದ್ದಂಗೆ. ಸಿನಿಮಾದಲ್ಲಿ ಹಂಗೆ ಉದ್ದ ಡೈಲಾಗ್ಸು ಅಷ್ಟು ಡೈಲಾಗ್ಸ್ ನಿಮ್ಗೆ ಜಾಸ್ತಿ ಸಿಗಲ್ಲ, ತೀರಾ ಪಂಚ್ ಸಿಗಲ್ಲ. ಅದನ್ನು ರೀಸನ್ ಹೇಳಿದ್ದಾರೆ, ಪಂಚ್ ಬೇಕು, ಇದು ಕಮರ್ಷಿಯಲ್ ಬೇಕು, ವಾಸ್ ಬೇಕು, ವೈಲೆನ್ಸ್ ಬೇಕು ಅಂತ ಹೇಳಿದ್ದಾರೆ. ಅದು ಈಗ ಪ್ರೆಸೆಂಟ್ ಒಂದು ಟ್ರೆಂಡ್ ಹೆಂಗೆ ಹೋಗ್ತಾ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಓಕೆ, ಸಿನಿಮಾ ಟ್ರೆಂಡ್ ಇರ್ಬೋದು, ರಾಜಕೀಯ ಟ್ರೆಂಡ್ ಇರ್ಬೋದು, ಅಂಡ್ ರೀಲ್ಸ್ ಇರ್ಬೋದು, ಎಲ್ಲ ಒಂದು ಟ್ರೆಂಡ್ನ ಎಲ್ಲ ಹೆಂಗೆ ತೋರಿಸಿದ್ದಾರೆ. ಅದೇ ಹಂಗಿದೆ. ಸೊ ದ್ಯಾಟ್ ಈಸ್ UI. ಸೊ ಆರಾಮಾಗಿ ಹೋಗಿ ಥಿಯೇಟ್ರ್ ಹೋಗ್ಬೋದು ನೀವು. ಆ್ಯಂಡ್ ನಾನು ಫ್ಯಾಮಿಲಿ ಜೊತೆ ಹೋದೆ. ಕೆಲವೊಂದು ಕಡೆ ಸ್ಟೂಡೆಂಟ್ ನನಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸ್ತು ಕೆಲವೊಂದು ಪಾರ್ಟಲ್ಲಿ, ಪೇರೆಂಟ್ಸ್ ಪಕ್ಕದಲ್ಲಿ ಇದ್ದಾಗ. ಆದರೂ ಹೋಗ್ಬೋದು, ಆರಾಮಾಗಿ ಹೋಗ್ಬೇಕು. ಅಷ್ಟೊಂದು ರಿಯಾಲಿಟಿ ಅದು ನೋಡಿದಾಗ ನಿಮ್ಮ ಕೊನೆಗೆ ಅಲ್ವಾ ಅಂತ ಅನಿಸ್ತಾನೆ ಇರುತ್ತೆ. ಖಂಡಿತ ಅಲ್ವಾ ಅನಿಸ್ತಾ ಇರುತ್ತೆ. ಸೊ ಇನ್ನೂ ಕಲ್ತ್ಕೊಳ್ಳೋಕ್ಕಿದೆ ನನಗೆ ಇಷ್ಟರಲ್ಲಿ. ಅದಕ್ಕೆ ನಾನು ರಿವ್ಯೂ ಮಾಡೋ ಸುಮಾರು ಟೈಮ್ ತೊಗೊಂಡೆ ಇವತ್ತು. ಯಾಕಂದರೆ ನನಗೆ ಯೋಚನೆ ಮಾಡಿ ನಮಗೆ ಅನಲೈಸ್ ಮಾಡೋಕ್ಕೆ ಟೈಮ್ ಹಿಡಿತು. ಸುಮ್ಮನೆ ಒಟ್ಟರಾಶಿ ಮಾಡೋಕ್ಕಾಗಲ್ಲ ರಿವ್ಯೂ ಆ ರೀಸನ್ಗೋಸ್ಕರ. ಸೊ ಗೋ ವಾಚ್ ಜಾಯಿನ್ ಥಿಯೇಟರ್ಸ್. ಟೆಲಿಗ್ರಾಮಲ್ಲಿ ಲಿಂಕ್ ನೋಡ್ಬಿಡಿ. ಕನ್ನಡ ಸಿನಿಮಾ ಗೈಸ್, ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ನಮ್ಮ ಕನ್ನಡ ಸಿನಿಮಾ ನಾವು ಬೆಳೆಸಿದ್ರೇ ನಮ್ಮ ಸಿನಿಮಾ ಬೆಳೆಯೋದು. ಆ ಒಂದು ಪ್ರೊವೋಕಿಂಗ್ ಇದು ಆಕ್ಚುಲಿ ಐಡಿಯಾಲಜಿ ಇದೆ, ಒಂದು ಮೆಸೇಜ್ ಇದೆ. ಖಂಡಿತ ಥಿಯೇಟರ್ಗೆ ಹೋಗಿ ನೋಡಿ. ಅಂಡ್ ಕೆಲವರು ಪಕ್ಕ ಹೊಡೆಯುತ್ತೆ ಈ ಮೆಸೇಜ್ಗಳು. ಯಾರು ಕ್ಲೀನ್ ಅದೇ ಹೇಳಿದ್ದು, ಫೋಕಸ್ ಮಾಡಿ ನೋಡಿದ್ರೆ ನಿಮಗೆ ಹೊಡೆಯುತ್ತೆ. ಒಂದು ಸಣ್ಣ ಬದಲಾವಣೆ ಅಂತ ಡೆಫಿನೆಟ್ಲಿ ಕಾಣುತ್ತೆ. ಯಾಕಂದರೆ ಸ್ಪೂನ್ ಫೀಡಿಂಗ್ ಮಾಡಿಲ್ಲ ಅವರು, ಅದಕ್ಕೆ ಆ ರೀಸನ್ಗೋಸ್ಕರ. ಸೊ ದಟ್ಸ್ ಆಲ್ ಗೈಸ್. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಗ ಬೆಲ್ ಐಕಾನ್ ಬರ್ತೀನಿ. ನಾನು ಹೀಗೆ ಎಂಟರ್ಟೈನಿಂಗ್ ವಿಡಿಯೋಸ್ ತರ್ತಾನೆ ಇರ್ತೀನಿ. ಮಾಡೋಣ. ಬಾಯ್.